ಪೋರ್ಟಲ್ ಅಂತ ಒಂದಿದೆ. ಸಾಕಷ್ಟು ಬಾರಿ ನಾವು ಈಗಾಗಲೇ ಅದರಲ್ಲಿ ಯಾರ್ಯಾರು ಮೊಬೈಲ್ನ ಕಳುವು ಮಾಡ್ಕೊಂಡಿರ್ತಾರೆ, ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ. ಇನ್ ಕೇಸ್ ಎಲ್ಲೋ ಬಸ್ಸಲ್ಲಿ ಹೋಗುವಾಗ ಮೊಬೈಲ್ ಕಳ್ತನ ಆಯಿತು, ಅಥವಾ ಎಲ್ಲೋ ಹಾಸ್ಪಿಟ್ಲಲ್ಲಿ ಹೋದಾಗ ಮೊಬೈಲ್ನ ಇಟ್ಬಿಟ್ಟು ನಾನೇ ಮಿಸ್ ಮಾಡ್ಕೊಂಡಿದ್ದೀನಿ, ಅಥವಾ ಬೇರೆ ಇನ್ನೆಲ್ಲೋ ಇಟ್ಟು ಮರ್ತೋಗಿದ್ದೀನಿ, ಮೊಬೈಲ್ ಸಿಗ್ತಾ ಇಲ್ಲ, ಯಾರೋ ಕದ್ಕೊಂಡು ಹೋಗಿದ್ದಾರೆ, ಈ ರೀತಿ ಏನಾದ್ರು ಇತ್ತು ಅಂತಂದರೆ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ CEIR ಅಂತ ಒಂದು ಪೋರ್ಟಲ್ ಮಾಡಿದ್ದಾರೆ. ಆ ಪೋರ್ಟಲ್ನಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ IMEI ಮತ್ತು ಯಾವ ನಂಬರ್ ಯೂಸ್ ಮಾಡ್ತಾಯಿದ್ರಿ ಮತ್ತು ಇನ್ನಷ್ಟು ಕೆಲವು ಡೀಟೇಲ್ಸ್ ಇದ್ದಾವೆ. ಆ ಡೀಟೇಲ್ಸ್ನ ನೀವು ಅಪ್ಲೋಡ್ ಮಾಡ್ತು ಅಂತಂದರೆ ಕಂಟಿನ್ಯೂಸ್ ಸರ್ಚಲ್ಲಿರುತ್ತೆ. ಮುಂಚೆ ಥರ ನೀವು FIR ಮಾಡಿಸೋದು ಅಥವಾ ಸರ್ ನೀವು ಟ್ರ್ಯಾಕ್ ಮಾಡಿಸ್ಕೊಡಿ ಅಂತಂದು ಕೇಳೋ ಅವಶ್ಯಕತೆ ಇರೋದಿಲ್ಲ. ವಾಲಂಟಿಯರ್ ಅಂದರೆ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ಕೆಪ್ಟ್ ಆನ್ ಸರ್ಚಿಂಗ್. ಅದರಲ್ಲಿ ಯಾರಾದ್ರೂ ಬೇರೆ ಸಿಮ್ನ ಹಾಕ್ಕೊಂಡು ಅದೇ ಮೊಬೈಲ್ನಲ್ಲಿ ಅವ್ರು ಯೂಸೇಜ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನಮಗೆ ಒಂದು ಅಲರ್ಟ್ ಬರ್ತದೆ. ಅದರಿಂದ ಆ ಮೊಬೈಲ್ ಎಲ್ಲಿ ಯೂಸ್ ಆಗ್ತಾಯಿದೆ ಏನು ಎತ್ತ ಅಂತ ನೋಡಿಕೊಂಡು ನಾವು ಯಾರು ವಾರಸ್ದಾರರು ಇರ್ತಾರೆ, ಅಂದರೆ ಯಾರು ಒರಿಜಿನಲ್ ಓನರ್ ಇರ್ತಾರೆ ಅಂಥವ್ರಿಗೆ ಹಿಂದಿರುಗಿಸ್ತಕ್ಕಂಥ ಒಂದು ಕಾರ್ಯ ಕೂಡ ಮಾಡಬಹುದಾಗಿರ್ತದೆ. ಈಗಾಗಲೇ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಹೋದ ವರ್ಷವೂ ಕೂಡ ನಾನೊಂದು ಇದೇ ಥರ ಒಂದು ಸಭೆ ಮಾಡಿದ್ದೆ. ಸುಮಾರು ಒಂದು 100 ಮೊಬೈಲ್ನ ನಾವು ರಿಕವರಿ ಮಾಡಿದ್ವಿ. ಯಾರ್ಯಾರು ಓನರ್ಸ್ ಇದ್ದರೆ ಅವ್ರಿಗೂ ಕೂಡ ಹ್ಯಾಂಡ್ ಓವರ್ ಮಾಡಿದ್ವಿ. ಅದಾದಮೇಲೆ 30-40 ಅಂತಂದು ಸಾಕಷ್ಟು ಸಲ ಮೊಬೈಲ್ನೆಲ್ಲ ರಿಕವರ್ ಮಾಡಿಕೊಂಡು ಅವರವರ ಓನರ್ಸಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇವತ್ತು ಕೂಡ ಸುಮಾರು 100 ಮೊಬೈಲ್ಸ್ನ ರಿಕವರಿ ಮಾಡಿ ಆಲ್ಮೋಸ್ಟ್ ಒಂದು 12-12.5 ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳ್ತಕ್ಕಂಥ ಮೊಬೈಲ್ಸ್ ಎಲ್ಲ ಒಟ್ಟಾರೆ ಸೇರಿಕೊಂಡು ಅಷ್ಟೂ ಕೂಡ ನಮ್ಮ ಇಬ್ಬರು ಅಡಿಷನಲ್ SP ಅವರು ಅನಿಲ್ ಅವರು ಮತ್ತು ಕಾರ್ಯಪ್ಪ ಅವರು ಮತ್ತು ನಮ್ಮ ಸೆನ್ ಇನ್ಸ್ಪೆಕ್ಟ್ರು ತಿಪ್ಪೇಸ್ವಾಮಿ ಅವರು ಇವರ ನೇತೃತ್ವದಲ್ಲಿ ಒಂದು ಚೆನ್ನಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕೆಲಸ ಮಾಡಿ ಅಷ್ಟು ಜನ ಯಾರ್ಯಾರು ಓನರ್ಸ್ ಇದ್ದಾರೆ ಅವ್ರನ್ನೂ ಕೂಡ ಇವತ್ತು ಕರೆಸಿದ್ದಾರೆ ಮೊಬೈಲ್ಗಳನ್ನೆಲ್ಲನೂ ಹ್ಯಾಂಡ್ ಓವರ್ ಮಾಡಬೇಕು ಅಂತಂದು. ಸಾರ್ವಜನಿಕರಿಗೂ ಮತ್ತೊಮ್ಮೆ ನಾವು ತಿಳಿಸ್ತಾ ಇದ್ದೀವಿ, ಇನ್ ಕೇಸ್ ಏನಾದರೂ ನಿಮ್ಮ ಮೊಬೈಲ್ ಕಳವಾಗಿದೆ ಅಂತಂದರೆ ಪೊಲೀಸ್ ಸ್ಟೇಷನ್ಸ್ಗೆ ಬರ್ತಕ್ಕಂಥ ಅವಶ್ಯಕತೆಯೂ ಇರಲ್ಲ. ಅಥವಾ ನಿಮ್ಗೇನಾದರೂ ಅಸಿಸ್ಟೆನ್ಸ್ ಬೇಕು ಅಂತಂದರೆ ಪೊಲೀಸ್ ಸ್ಟೇಷನ್ಸಿಗೆ ಬರಬಹುದು ಯಾವಾಗಲೂ ಕೂಡ. CEIR ಪೋರ್ಟಲ್ನಲ್ಲಿ ನೀವೇನೇ ಹೋಗಿ ಆ ವೆಬ್ಸೈಟ್ನಲ್ಲಿ ನೀವೇ ಲಾಗಿನ್ ಮಾಡ್ಕೊಳ್ತು ಅಂತಂದರೆ ನಮಗೆ ಅದು ಒಂದು ಯಾರಾದರೂ ಬೇರೆಯವ್ರು ಯೂಸೇಜ್ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಅಲರ್ಟ್ ಕೂಡ ಬರ್ತದೆ. ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತಂದು ಎಲ್ರಿಗೂ ಈ ಒಂದು ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ.